ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ಮೂರ್ತಿ ಅಥವಾ ಮೂರ್ತಿ ಸರ್. ತುಂಬ ಜನ ನನಗೆ ಕೇಳ್ತಾ ಇದ್ರು, ನೀವು ಹ್ಯಾಂಡ್ ರೈಟಿಂಗ್ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಾ, ನೀವೇ ಪ್ರತ್ಯಕ್ಷವಾಗಿ ಬರೆದು ತೋರಿಸೋ ಅಂತ ಒಂದು ವಿಡಿಯೋ ಮಾಡಿ, ಡೆಮೋ ಮಾಡಿ ಅಂತ. ಅವ್ರು ಹೇಳೋದೂ ಸರಿ ಇದೆ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನನ್ನ ಮುಖ ಕಾಣಿಸ್ತಾ ಇಲ್ಲ, ಆದರೆ ನಾನು ಬರೆದು ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡಿರುವಂಥ ಹಾಳೆಯಲ್ಲಿ ಒಂದು ತುದಿಯಲ್ಲಿ ನನ್ನ ಭಾವಚಿತ್ರ ಕಾಣಿಸ್ತಾ ಇದೆ. ಈಗ ನಾನು ಪ್ರತ್ಯಕ್ಷವಾಗಿ ಬರೆದು ತೋರಿಸ್ತೀನಿ. 3 ಭಾಷೆಗಳಲ್ಲಿ, ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ. 3 ಭಾಷೆಯಲ್ಲಿ 2 ರೀತಿ ಬರೀತೀನಿ. ಪೆನ್ನಿಂದನೂ ಬರೀತೀನಿ, ಅದರ ಜೊತೆಗೆ ಕ್ಯಾಲಿಗ್ರಫಿ ಪೆನ್ ಅಂತ ಇರುತ್ತಲ್ಲ, ಅದರಿಂದ ಅಲಂಕಾರಿಕವಾಗಿ ಬರೆಯೋದನ್ನು ಕೂಡ ತೋರಿಸ್ತೀನಿ. ಕೇವಲ ಬರೆಯೋದಷ್ಟೇ ಅಲ್ಲದೆ ಹೇಗೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಡುವೆ ಸ್ವಲ್ಪ ಹೇಳ್ತಾ ಇರ್ತೀನಿ. ಅಂದರೆ ಇದೊಂದು ರೀತಿ ಆನ್ಲೈನ್ ಬ್ಯೂಟಿ ಪಾರ್ಲರ್ ಇದು. ಆದರೆ ಈ ಬ್ಯೂಟಿ ಪಾರ್ಲರ್ ನೀವು ಹೇಗೆ ಚೆನ್ನಾಗಿ ಕಾಣಿಸ್ಬೋದು ಅನ್ನೋದನ್ನು ತಿಳಿಸಲ್ಲ. ನಿಮ್ಮ ಅಕ್ಷರಗಳು ಚೆನ್ನಾಗಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಿಂದ ನೀವು ತಿಳ್ಕೋಬೋದು. ಈಗ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾನು ಕನ್ನಡದ ಅಕ್ಷರಗಳನ್ನು ನಾನು ಬರೀತೀನಿ. ನಿಮಗೆ ಗೊತ್ತಿರಲಿ, ಇಡೀ ಜಗತ್ತಿನಲ್ಲಿ ಎಲ್ಲ ಲಿಪಿಗಳಿಗಿಂತ ಕನ್ನಡ ಲಿಪಿ ಬಹು ಸುಂದರ ಅಂತ ನಾವು ಕನ್ನಡಿಗರಷ್ಟಲ್ಲ ಹೇಳೋದು, ವಿದೇಶಿಯರು ಹೇಳ್ತಾರೆ. ನೀವೇನಾದರೂ ಇಂಗ್ಲೆಂಡ್ ಅಥವಾ ಅಮೇರಿಕಾಗೆ ಹೋಗಿ ಅಲ್ಲಿ ಕನ್ನಡದಲ್ಲಿ 1-2 ಸಾಲನ್ನ ಬರೆದರೆ ಅಥವಾ ಕನ್ನಡದಲ್ಲಿ ಮುದ್ರಿತವಾಗಿರುವಂಥ ಯಾವುದಾದ್ರೂ ವಿಷಯವನ್ನು ಓದಿದ್ರೆ ಅದನ್ನು ನೋಡಿದವರು, ಅಬ್ಬಾ, ಜಗತ್ತಿನಲ್ಲಿ ಇಂಥ ಒಂದು ಸುಂದರವಾದ ಲಿಪಿ ಹೊಂದಿರೋ ಭಾಷೆ ಇದೆಯಾ ಅಂತ ಆಶ್ಚರ್ಯ ಪಡ್ತಾರೆ. ವಿದೇಶಿಯರಷ್ಟೇ ಅಲ್ಲ, ನಮ್ಮ ದೇಶದಲ್ಲೂ ಕೂಡ ಕನ್ನಡಿಗರಲ್ಲದೆ ಇರೋವಂಥ ಬೇರೆ ವಿದ್ವಾಂಸರು, ದೊಡ್ಡ ವ್ಯಕ್ತಿಗಳು ಕನ್ನಡ ಲಿಪಿಯನ್ನು ಬಹುವಾಗಿ ಮೆಚ್ಚಿದ್ದಾರೆ. ನಾನು ಅದರಲ್ಲಿ ಪ್ರಮುಖವಾಗಿ ಒಬ್ಬರ ವಿಷಯ ನಾನು ಹೇಳ್ತೀನಿ. ಅವರೇ ಆಚಾರ್ಯ ವಿನೋಬಾ ಭಾವೆ ಅವರು. ಇವರು ಹೇಳ್ತಾರೆ, ಕನ್ನಡ ಲಿಪಿ ಇದೆಯಲ್ಲ, ಅದು ಲಿಪಿಗಳ ರಾಣಿ ಅಂತ. ಅದಲ್ಲದೆ ನಮಗೆ ಗೊತ್ತಾಗುತ್ತೆ ಕನ್ನಡ ಅಕ್ಷರಗಳಿದೆಯಲ್ಲ ಹೇಗೆ ಬಳ್ಳಿ ಹಾಗೆ ಸುತ್ತಕೊಳ್ಳೋ ಅಂಥ ಭಾಗಗಳು ಇದೆ. ಅದರಲ್ಲಿ ಒಳ್ಳೆ ಹೂವಿನಂತ ಕಾಣಿಸೋ ಅಂಥ ಭಾಗಗಳಿದೆ. ಒಬ್ಬ ಕವಿ ಈ ಕನ್ನಡ ಅಕ್ಷರಗಳನ್ನು ಹೇಗೆ ವಿವರಿಸ್ತಾರೆ ಅಂತ ಹೇಳಿದ್ರೆ, ಒಂದು ಹೂವಿನ ಗಿಡ, ಅದರ ಕೆಳಗಡೆ ಬೇಕಾದಷ್ಟು ಹೂಗಳು ಉದುರಿರುತ್ತೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಮಲ್ಲಿಗೆ ಗಿಡ ಇರ್ಬೋದು ಅಥವಾ ಪಾರಿಜಾತದ ಗಿಡ ಇರ್ಬೋದು. ಅದರ ಕೆಳಗಡೆ ಬೇಕಾದಷ್ಟು ಹೂಗಳು ಚೆಲ್ಲಿರುತ್ತಲ್ಲ, ಹಾಗೆ ಕನ್ನಡ ಅಕ್ಷರಗಳನ್ನು ಬರೆದರೆ ಅದು ಆ ಬಿಳಿ ಹಾಳೆಯ ಮೇಲೆ ಆ ಹೂಗಳನ್ನು ಚೆಲ್ಲಿರೋ ಹಾಗೆ ಕಾಣಿಸುತ್ತೆ ಅಂತ ವಿವರಿಸ್ತಾರೆ. ಅದು ಆ ಒಂದು ಸಾಲಿದೆ, ಅದನ್ನೇ ನಾನೀಗ ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ತೀನಿ. ಅವ್ರು ಹೇಳ್ತಾರೆ, ಎಂಥ ಚಂದದ ಬಳ್ಳಿ ಚಲ್ಲವರಿಸಿಹುದಿಲ್ಲಿ, ಚಲುವ ನರಸುವ ಜಾಣ ಬಂದು ನೋಡು ಅಂತ. ಅದನ್ನೇ ಈಗ ನಾನು ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ತೀನಿ. ನೋಡ್ತಾ ಇರಿ. ಎಂಥ ಚಂದದ ಬಳ್ಳಿ.
ಚಲ್ಲಿವರಿ ದಿಹುದಿಲ್ಲಿ. ನೋಡಿ, ಬರೆಯುವಾಗ ಒಂದೇ ಪದದ ಒಳಗಡೆ ಇರುವಂಥ ಅಕ್ಷರಗಳಿದೆಯಲ್ಲ, ಇದು ಆದಷ್ಟು ಒತ್ತೊತ್ತಾಗಿದ್ದರೆ ಚೆನ್ನಾಗಿರುತ್ತೆ. ನಾವು ಬಸವಣ್ಣನವರ ಒಂದು ಮಾತನ್ನು ಕೇಳಿರ್ಬೋದು. ಅವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಅದರ ಜೊತೆಗೆ ಇನ್ನೂ ಒಂದು ಸೇರಿಸ್ಬೋದು, ಬರೆದರೂ ಮುತ್ತು ಪೋಣಿಸದಂತಿರಬೇಕು ಅಂಥೇಳಿ. ಆಗ ಚೆನ್ನಾಗಿರುತ್ತೆ. ಒಂದು ಪದದ ಒಳಗಡೆನೇ ಇರುವಂಥ ಅಕ್ಷರಗಳು ಯಾವಾಗ ಚೆನ್ನಾಗಿರುತ್ತೆ ಅಂದರೆ, ಒಂದು ಸುಂದರವಾದ ಹಲ್ಲಿನ ಸೆಟ್ ಇರುತ್ತಲ್ಲ, ದಂತ ಪಂಕ್ತಿ. ಎಲ್ಲಾದರೂ ನೀವು ನಗ್ತಾ ಇರೋವಂಥದ್ದು ಫೋಟೋ ನೋಡಿದ್ರೆ, ಅಥವಾ ನಿಜವಾಗ್ಲೂ ಯಾರಾದರೂ ನಗ್ತಾ ಇರೋರು ನೋಡಿದ್ರೆ, ಅವರ ಹಲ್ಲು ಸುಂದರವಾಗಿತ್ತು ಅಂದರೆ ನಿಮ್ಮ ಕಣ್ಣು ಸೆಳೆಯುತ್ತೆ ಅದು. ಹಾಗೆ ಅಕ್ಷರಗಳನ್ನು ಜೋಡಿಸಿದ್ರೆ ಒಂದು ಪದದ ಒಳಗಡೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಮುಂದುವರಿಸ್ತೀನಿ ನಾನು. ಚೆಲುವ ನರಸುವ ಜಾಣ. ಒಂದು ನೋಡು. ನೋಡಿ, ಈ ಭಾಗ ಇದು ಬಳ್ಳಿ ಹಾಗೆ ಸುತ್ತಕೊಂಡಿದೆ. ಎಂಥ ಚಂದದ ಬಳ್ಳಿ ಅಂತ ಕರೆದಿರೋದು ಕರೆಕ್ಟಾಗಿ ಇದೆ ಅಲ್ವಾ? ಈಗ ಕ್ಯಾಲಿಗ್ರಫಿ ಪೆನ್ನಲ್ಲಿ ಕೂಡ ನಾನು ಒಂದು ಸಾಲನ್ನು ನಿಮಗೆ ಬರೆದು ತೋರಿಸ್ತೀನಿ. ಈಗ ನನ್ನ ಕೈಯಲ್ಲಿರೋದು ಕ್ಯಾಲಿಗ್ರಫಿ ಪೆನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದರದ್ದು ನಿಬ್ಬಿದೆಯಲ್ಲ, ತುದಿ ಬೇರೆ ಥರ ಇದೆ, ಉದ್ದಕ್ಕೊಂದು ಗೆರೆ ಥರ ಇದೆ. ಇದು ಒಂದು ಆ್ಯಂಗಲ್ನಲ್ಲಿ ಬರೆದ್ರೆ ಇದು ದಪ್ಪವಾಗಿ, ಇನ್ನೊಂದು ಆ್ಯಂಗಲ್ನಲ್ಲಿ ಬರೆದ್ರೆ ಅದು ತೆಳುವಾಗಿ ಕಾಣಿಸುತ್ತೆ. ನೋಡಿ, ಇದರಲ್ಲೂ ಬರೆಯೋದು ಹೇಗೆ ಅಂತ ಅಲಂಕಾರಿಕವಾಗಿ ಬರಿಬಹುದು. ಬರೀಲ ಈಗ. ಲಿಪಿಗಳ ರಾಣಿ ಕನ್ನಡ. ನಿಮಗೂ ಅನಿಸುತ್ತಾ ನಮ್ಮ ಕನ್ನಡ ಲಿಪಿಯ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುತ್ತಾ? ಕ್ಯಾಲಿಗ್ರಫಿ ಪೆನ್ ಅಂದ್ರೂ ಗೊತ್ತಾಯ್ತಲ್ವ, ಹೇಗೆ ಒಂದು ಆ್ಯಂಗಲ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದು ಆ್ಯಂಗಲ್ನಲ್ಲಿ ತೆಳುವಾಗಿರುತ್ತೆ, ಇನ್ನೊಂದು ಆ್ಯಂಗಲ್ನಲ್ಲಿ ದಪ್ಪವಾಗಿರುತ್ತೆ. ಈಗ ಇಂಗ್ಲೀಷ್ನಲ್ಲೂ ಕೂಡ ಒಂದು ವಾಕ್ಯ ಬರಿತೀನಿ ನಾನು, ಹಾಗೆ ನೋಡ್ತಾ ಇರಿ. ಎ ಗುಡ್ ಹ್ಯಾಂಡ್ ರೈಟಿಂಗ್ ಈಸ್ ದ ಗೋಲ್ಡನ್ ಕೀ ವಿಚ್ ಕ್ಯಾನ್ ಅನ್ಲಾಕ್ ದ ಮೋಸ್ಟ್ ಸ್ಟಬರ್ನ್ ಹಾರ್ಟ್ ಅಂತ ಹೇಳ್ತಾರೆ. ಇಲ್ಲಿ ಬರೀತೀನಿ. ಇಲ್ಲೂ ಒಂದೇ ಪದದೊಳಗಡೆ ಇರುವಂಥ ಅಕ್ಷರಗಳನ್ನು ನಾನು ಕೂಡಿಸಿ ಬರಿತಾ ಇದ್ದೀನಿ, ನೀವು ಗಮನಿಸ್ತಾ ಇರ್ಬೋದು.
is the golden key which can unlock the most stubborn heart. ನನ್ನ ಹ್ಯಾಂಡ್ ರೈಟಿಂಗ್ ಏನು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಆದರೆ ನನಗಿಂತನೂ ಚೆನ್ನಾಗಿ ಬರೆಯೋ ಹಾಗೆ ನಾನು ಬೇಕಾದರೆ ಟ್ರೈನಿಂಗ್ ಕೊಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ ನನ್ನನ್ನು ಮೀರಿಸ್ತಾರೆ ಚೆನ್ನಾಗಿ ಬರೆಯೋದ್ರಲ್ಲಿ. ಆ ಥರ ಸ್ಟೂಡೆಂಟ್ಸನ್ನು ನಾನು ತಯಾರು ಮಾಡಿದ್ದೀನಿ. ಹೇಗೆ ಬ್ಯೂಟಿ ಪಾರ್ಲರಲ್ಲಿ ಬ್ಯೂಟಿಷಿಯನ್ ಇರ್ತಾರಲ್ಲ, ಅವರೇನು ನೋಡಲಿಕ್ಕೆ ಅಷ್ಟು ಚೆನ್ನಾಗಿರಬೇಕು ಅಂತ ಇಲ್ಲ, ಆದರೆ ಅವರು ತಯಾರು ಮಾಡ್ತಾರಲ್ಲ, ಅವರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರೋ ಹಾಗೆ ಅವರು ತಯಾರು ಮಾಡ್ತಾರೆ. ಈಗ ಕ್ಯಾಲಿಗ್ರಫಿ ಪೆನ್ ಇದು ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪ ಇಲ್ಲ, ಇದರದ್ದು ವಿಡ್ತ್ ಕಡಿಮೆ ಇದೆ. ಅದು 2.4 mm ವಿಡ್ತ್ ಇತ್ತು, ಇದು 1.5 ಇದೆ. ಇದರಲ್ಲಿ ನಾನು ಬರೀತೀನಿ, ನೋಡ್ತಾ ಇರಿ. ಹ್ಯಾಂಡ್ ರೈಟಿಂಗನ್ನು ನಾವು ಓನರ್ಸ್ ಪ್ರೈಡ್ ಅಂತ ಕರಿಬೋದು. ಹೌದೋ ಅಲ್ವೋ? ಯಾರು ಸುಂದರವಾಗಿರುವಂಥ ಹ್ಯಾಂಡ್ ರೈಟಿಂಗ್ ಇರುತ್ತೋ ಅವ್ರಿಗೆ ಹೆಮ್ಮೆ ಇರುತ್ತೆ. ಅದಲ್ಲದೆ ಅದು ರೀಡರ್ಸ್ ಜಾಯ್. ಅದು ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಆದರೆ ಅವ್ರ ಹ್ಯಾಂಡ್ ರೈಟಿಂಗನ್ನು ಓದೋರು, ರೀಡರ್ ಯಾರು ಹೇಳಿ? ಟೀಚರ್ಸ್. ಅವರಿಗೆ ಸಂತೋಷ ಆದರೆ ಆಗ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಜಾಸ್ತಿ ಸಿಗುವಂಥ ಸಂಭವ ಇರುತ್ತೆ. ಏನು ಹೇಳ್ತೀರಿ? ಓನರ್ಸ್ ಪ್ರೈಡ್, ರೀಡರ್ಸ್ ಜಾಯ್ ಅಂತ. ಇಷ್ಟಾದಮೇಲೆ ಈಗ ಹಿಂದಿ ಅಕ್ಷರವನ್ನು ಕೂಡ ಬರೆದ್ಬಿಡ್ತೀನಿ. ದೇವನಾಗರಿ ಅಂಥೇಳಿ ಕರೀತಾರೆ, ನಿಮಗೆ ಗೊತ್ತಿರ್ಬೋದು. ಮರಾಠಿ ಭಾಷೆಯಲ್ಲೂ ಕೂಡ ಇದೇ ಲಿಪಿಯನ್ನು ಉಪಯೋಗಿಸ್ತಾರೆ. ಆದರೆ ಹಿಂದಿ ಅಥವಾ ದೇವನಾಗರಿಯನ್ನು ನಾವು ಬರೆಯುವಾಗ ಅದು ಗೆರೆಯ ಕೆಳಗಡೆ ನಾವು ಬರೀತೀವಿ. ಈಗ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀನಿ. ಇಲ್ಲಿ ನೋಡಿ, ಈ ಹಾಡನ್ನು ನೀವು ಕೇಳಿರ್ಬೋದು. ಜನನಿ जन्मभूमि स्वर्ग से महान है. ಹಾ ಅನ್ನೋದನ್ನು ನೋಡಿ, ಮಹಾನ್. ಈ ಗೆರೆ ತುಂಬ ಉದ್ದ ಇದ್ದರೆ ಚೆನ್ನಾಗಿರಲ್ಲ, ಆದಷ್ಟು ಚಿಕ್ಕದಾಗಿರಬೇಕು. ಇದನ್ನು ಅಷ್ಟೇ ನಾನು ಒಂದೇ ಒಂದು ಸಾಲು ಕ್ಯಾಲಿಗ್ರಫಿ ಪೆನ್ನಲ್ಲಿ ಬರೀತೀನಿ.
ಬ್ಲೂ ಇಂಕ್ ಇದು. ಕಾಣಿಸ್ತಾ ಇದೆಯಾ? मरने से पहले ಲಾ ನೋಡಿ ಹೀಗೆ ಬರೀತಾರೆ, ಚೆನ್ನಾಗಿರುತ್ತೆ. ಜೀನಾ ಸೀಕಲೆ. ನೋಡಿದ್ರ 3 ಭಾಷೆಯಲ್ಲಿ ಬರೆದಿದ್ದೀನಿ. ನೋಡಿ, ಇದನ್ನು ಬರೆದಿರೋದನ್ನು ನೋಡಿ ನಿಮಗೇನಾದರೂ ಕಾಮೆಂಟ್ಸ್ ಹೇಳೋದಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬೇಕಾದರೆ ನನ್ನ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ, ವಾಟ್ಸಪ್ ಮೆಸೇಜ್ ಕೂಡ ನೀವು ಮಾಡಬಹುದು. ತೀರಾ ಅಗತ್ಯ ಇದ್ದರೆ ನೀವು ಫೋನ್ ಮಾಡಿ. ನಾನು ಬಿಡುವಿದ್ದರೆ ಫೋನ್ ರಿಸೀವ್ ಮಾಡ್ತೀನಿ, ಇಲ್ಲಿದ್ದರೆ ಯಾವ್ಯಾವುದೋ ಸಮಯಕ್ಕೆ ಫೋನ್ ಬಂದರೆ ನನಗೆ ತೊಂದರೆ ಆಗುತ್ತೆ. ಇದು ನನ್ನ ನಂಬರು 9900880803. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಲ್ವಾ, ನಿಮ್ಗೆ ಗೊತ್ತಿರೋ ಅಂತ ಎಲ್ರಿಗೂ. ಈಗ ಇಡೀ ಈ ಶೀಟನ್ನು ಇನ್ನೊಂದು ಸರಿ ತೋರಿಸ್ತೀನಿ, ನೀವು ಹಾಗೆ ನೋಡ್ತಾ ಹೋಗ್ಬೋದು. ಹಾಂ, ಆಯಿತು. ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಹಾಕಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ನಮಸ್ಕಾರ.